ಗಣ್ಯಾತಿ ಗಣ್ಯರೇ, ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಕೆಎಎಸ್ ಅಧಿಕಾರಿಗಳು, ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಆದಂತಹ ಡಾಕ್ಟರ್ ಮಂಜುನಾಥ್ ಸ್ವಾಮಿ ಅವರೇ, ಇಂದಿನ ಗುರುರಕ್ಷೆಯನ್ನ ಪಡ್ಕೊಳ್ತಾ ಇರುವಂತಹ ಇದುವರೆಗೆ ಮಾತನಾಡಿದಂತಹ ಶ್ರೀ ವಿ ನಟರಾಜ್ ಅವರೇ, ಎಲ್ಲ ಗಣ್ಯರೇ, ಸಭಾಂಗಣದಲ್ಲಿ ನೆರೆದಿರುವಂತಹ ವಿದ್ವಾಂಸರುಗಳೇ, ಹಿರಿಯ ಭಕ್ತಗಣಗಳೇ, ವಿಶೇಷವಾಗಿ ಕಳೆದ 4 ದಿವಸಗಳಿಂದ ಶ್ರದ್ಧಾ ಭಕ್ತಿಯಿಂದ ವೇದಘೋಷದ ಜೊತೆಗೆ ಸಭಾಂಗಣವನ್ನು ಅಲಂಕರಿಸಿರುವಂತಹ ಮಹಂತಿ ಮಠದ ಸಂಸ್ಕೃತ ಪಾಠಶಾಲೆಯ ಸಾಧಕ ವೃಂದದವರೇ ಮತ್ತು ಎಲ್ಲ ಮಹನೀಯರೇ, ತಮ್ಮೆಲ್ಲರ ಚರಣಗಳಿಗೆ ನಮಿಸುತ್ತಾ, ಇಂದು ಶ್ರೀಗಳು ನನಗೆ ಶ್ರೀ ರೇಣುಕರು ಹಾಗೂ ಬಸವೇಶ್ವರರ ಚಿಂತನೆಗಳ ಸಾಮ್ಯತೆಯನ್ನು ಕುರಿತು ಒಂದಿಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ಗೊತ್ತು, ಈ ದೇಶದ ಒಂದು ಚಿಂತನೆಗಳು, ಈ ದೇಶದ ಜನಗಳ ಒಂದು ಬದುಕು ನಿಂತಿರೋದೇನೆ ಧರ್ಮದ ಹಿನ್ನೆಲೆಯಲ್ಲಿ. ಈ ದೇಶದ ನೆಲದಲ್ಲಿ ಹಲವಾರು ಧರ್ಮಗಳು, ಧರ್ಮ ಸಂಸ್ಥಾಪಕರು ಆಗಿ ಹೋಗಿದ್ದಾರೆ. ಹಾಗೆ ಇವತ್ತಿಗೂ ಕೂಡ ಅವರ ಧರ್ಮ ಚಿಂತನೆಗಳ ನೆಲೆಗಟ್ಟಿನಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ ಇಲ್ಲಿಯ ಜನ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ತಮ್ಮ ಹಸನಾದ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅನಾದಿ ಕಾಲದಲ್ಲಿ ಈ ನೆಲದಲ್ಲಿ ಆವಿರ್ಭವಿಸಿದ್ದು ಕೊನಲುಪಾಕಿಯ ಆ ತ್ರಿಲಿಂಗಿ ದೇಶದಲ್ಲಿ. ಶ್ರೀಯುತರು ಪರಮಪೂಜ್ಯರು ತಾವು ಏನು ಸಮಾಜದ ಉದ್ಧಾರಕ್ಕೋಸ್ಕರ ಪರಶಿವನ ಪಂಚ ಮುಖಗಳಿಂದ ಆವಿರ್ಭವಿಸಿ ಸದ್ಯೋಜಾತ ಮುಖದಿಂದ ಆವಿರ್ಭವಿಸಿ ಬಂದರು. ಇವರು ಕೇವಲ ಒಂದು ನೆಲಕ್ಕೆ ಸೀಮಿತವಾಗಿರಲಿಲ್ಲ, ಅರ್ಥಾತ್ ಒಂದು ಪ್ರದೇಶಕ್ಕೆ ಸೀಮಿತವಾಗದೇನೆ ಇಡೀ ಏಷ್ಯಾ ಖಂಡದ ಮಧ್ಯಭಾಗವನ್ನ ಆವರಿಸಿ ಅಲ್ಲಿ ತಮ್ಮ ಧರ್ಮವನ್ನ ಪ್ರಚಾರ ಮಾಡುವ ಕೆಲಸದಲ್ಲಿ ತೊಡಗಿದ್ದಂಥವರು. ಅದು ಎಲ್ಲರಿಗೂ ತಿಳಿದ ವಿಚಾರವೇ ಆಗಿದೆ. ಇಡೀ ಮಧ್ಯ ಏಷ್ಯಾದ ಹಲವಾರು ದೇಶಗಳಲ್ಲಿ ತಮ್ಮ ಧರ್ಮದ ವಿಚಾರಗಳನ್ನ, ವೀರಶೈವ ಲಿಂಗಾಯತ ಧರ್ಮದ ಚಿಂತನೆಗಳನ್ನ ಇಲ್ಲಿಯ ಜನಕ್ಕೆ ಬಿತ್ತಲು ಹೊರಟಂಥವರು. ಅರ್ಥಾತ್ ಏನು ಪರಶಿವನಲ್ಲಿ ಪಾರ್ವತಿ ಹರಕೆ ಹೊತ್ಕೊಂಡಿದ್ರು, ಭೂಲೋಕದಲ್ಲಿ ಜನಗಳನ್ನ ಸೃಷ್ಟಿ ಮಾಡಿದ್ರಿ, ಜೀವಿಗಳನ್ನ ಸೃಷ್ಟಿ ಮಾಡಿದ್ರಿ, ಆದ್ರೆ ಅಲ್ಲಿಯ ಜನಗಳಿಗೆ ದಿಕ್ಕು ತೋಚದೆ ಅಧರ್ಮಿಗಳಾಗಿ ಹೇಗೆಲ್ಲ ಹಾಗೆ ಬದುಕ್ತಾ ಇದ್ದಾರೆ, ಅವರಿಗೆ ಸರಿಯಾದ ಒಂದು ಮಾರ್ಗವನ್ನ ನೀವು ಸೃಷ್ಟಿಕರ್ತರಾದ ನೀವು ತೋರಿಸಬಾರ್ದ ಅಂತ ಕೇಳಿದಾಗ ಅವರು ಆ ವಿಚಾರವನ್ನ ಗಂಭೀರವಾಗಿ ಚಿಂತಿಸಿ ತಮ್ಮ ತಪೋಶಕ್ತಿಯಿಂದ ಮಹಾರುದ್ರ ಪಂಚಮುಖಗಳಿಂದ ಪಂಚಾಚಾರ್ಯರನ್ನ ಸೃಷ್ಟಿಸಿ ಈ ಭೂಲೋಕಕ್ಕೆ ಕಳುಹಿಸಿದ್ದು ತಮ್ಮೆಲ್ಲರಿಗೂ ಅರಿವಿರುವಂತಹ ವಿಚಾರವೇ ಆಗಿದೆ. ರೇಣುಕಾದಿ ಪಂಚಾಚಾರ್ಯರು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಆವಿರ್ಭವಿಸಿದ್ದು, ರೇಣುಕರು ಈಗಿನ ಆಂಧ್ರ ಪ್ರದೇಶದ ಆ ಕೊನಲುಪಾಕಿಯಲ್ಲಿ ಉದ್ಭವವಾದಂಥವರು. ಅವರ ಸಾಧನೆಗೆ ಆಯ್ಕೆ ಮಾಡಿಕೊಂಡಂಥದ್ದು ಅತ್ಯಂತ ಸುಂದರವಾದಂತಹ ಪ್ರಾಕೃತಿಕವಾಗಿ ಮಲಯಾಚಲ ಪ್ರದೇಶವಾದಂತಹ ಇಂದಿನ ನಮ್ಮ ಬಾಳೆಹೊನ್ನೂರು ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲಿ ತಾವು ಆ ಒಂದು ಬಂದಂತ ಸಂದರ್ಭದಲ್ಲಿ ಆ ಪ್ರಕೃತಿ ಸೌಂದರ್ಯದ ಜೊತೆಗೆ ಒಬ್ಬ ಸಾತ್ವಿಕ ಕಡೆಯ ವ್ಯಕ್ತಿಯನ್ನ ನೋಡಿ ಆ ಎಲ್ಲ ಜನಗಳು ಅತ್ಯಂತ ಗೌರವ ಭಕ್ತಿಯಿಂದ ಆಧರಿಸ್ತಾರೆ. ಅವರು ಕೇವಲ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗದೇನೆ ದೇಶ ವಿದೇಶಗಳಿಗೆ ಸುತ್ತಿ ಏನು ನಮ್ಮ ವೀರಶೈವ ಧರ್ಮದ ಸಿದ್ಧಾಂತಗಳು ಇತ್ತು, ಆ ಸಿದ್ಧಾಂತಗಳನ್ನ, ಅಷ್ಟಾವರಣಗಳನ್ನ, ಪಂಚಾಚಾರಗಳನ್ನ, ಷಟ್ಸ್ಥಲಗಳನ್ನ
ಎಲ್ಲ ಜನಗಳಿಗೆ ಬೋಧಿಸುವ ಕೆಲಸದಲ್ಲಿ ತೊಡಗುತ್ತಾ ಹೋಗ್ತಾರೆ. ಅಗಸ್ತ್ಯ ಮಹರ್ಷಿಗಳಿಗೆ ಬೋಧಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ಒಂದು ವೀರಶೈವ ಧರ್ಮ ಪುರಾತನ ಕಾಲದ್ದು, ಅನಾದಿ ಕಾಲದ್ದು. ಆದಿಕಾಲ ಅಂದ್ರೆ ನಮ್ಮ ಗುರ್ತಿಗೆ ಸಿಗುವಂಥದ್ದು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಕ್ಕೂ ಹಿಂದಿನ ಒಂದು ಅನಾದಿ ಕಾಲದಲ್ಲಿ ಸೃಷ್ಟಿಯಾದಂತಹ ಈ ಒಂದು ಧರ್ಮ ಸಿದ್ಧಾಂತಗಳು ನಮಗೆ ಪುರಾಣಗಳಲ್ಲೂ ಕೂಡ, ಆಗಮಗಳಲ್ಲೂ ಕೂಡ, ಶಾಸ್ತ್ರ ಗ್ರಂಥಗಳಲ್ಲೂ ಕೂಡ ಇಲ್ಲಿಯ ಒಂದು ತತ್ವ ಸಿದ್ಧಾಂತಗಳನ್ನು ನಾವು ಗಮನಿಸುವಂಥದ್ದು ತಮ್ಮೆಲ್ಲರಿಗೂ ತಿಳಿದ ವಿಚಾರವೇ. ನಮ್ಮಲ್ಲಿ ಈ ರೇಣುಕರ ತತ್ವಚಿಂತನೆಗಳನ್ನ, ವೀರಶೈವ ಧರ್ಮ ಸಿದ್ಧಾಂತಗಳನ್ನ ಆಲೋಚನೆ ಮಾಡುವಾಗ ಕೆಲವರು ಇತ್ತೀಚಿನ ಕೃತಿ ಸಿದ್ಧಾಂತ ಶಿಖಾಮಣಿ ಅಂತ ಚರ್ಚೆ ಮಾಡೋದನ್ನ ನಾವು ನೋಡಿದ್ದೇವೆ. ನಮ್ಮ ಅರಿವಿಗೆ ಬಂದಿರೋ ಹಾಗೆ ಹಿಂದೆ ಪಠಣಗಳು ಆಗ್ತಾ ಇತ್ತು. ಶ್ಲೋಕಗಳನ್ನ ಬೈಹಟ್ ಮಾಡಿ ಅದನ್ನ ಹಾಗೆ ಪಠಿಸ್ತಾ ಇದ್ದದ್ದು. ಇವತ್ತಿಗೂ ಕೂಡ ಸಂಸ್ಕೃತವನ್ನ ಎಲ್ಲ ಗುರುಕುಲಗಳಲ್ಲೂ ಕೂಡ ಪಠಣ ಮಾಡುವ ಪದ್ಧತಿಯೇ ಇರುವಂಥದ್ದು. 4 ವೇದಗಳು ಕೂಡ ಪಠಣದ ಮುಖಾಂತರ ಬಾಯಿಪಾಠವಾಗಿ ಬಂದಂತವೇ ಹೊರತು ಬರವಣಿಗೆಯ ರೂಪದಲ್ಲಿ ನಮಗೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಸೊ ಈ ಸಿದ್ಧಾಂತ ಶಿಖಾಮಣಿಯ ಒಂದು ವೀರಶೈವ ಧರ್ಮದ ವಿಚಾರಗಳು ರಾಮಾಯಣದಲ್ಲಿ ರಾಮೇಶ್ವರಂ ಏನನ್ನ ನಾವು ನೋಡ್ತೇವೆ. ಶ್ರೀರಾಮ ಲಂಕೆಗೆ ಸೀತೆಯನ್ನ ಅಪಹರಿಸಿದಂತಹ ರಾವಣನನ್ನ ಸಂಹರಿಸಿ ಕರೆದುಕೊಂಡು ಹೋಗುವಾಗ ಶಿವನನ್ನ ಬೇಡಿ ಸಮುದ್ರವನ್ನ ದಾಟಿರ್ತಾನೆ. ಅಲ್ಲಿ ಮರಳಿನ ಲಿಂಗವನ್ನ ಮಾಡಿ ಅಲ್ಲಿ ಬೇಡಿಕೊಂಡು ಹೋಗಿರ್ತಾನೆ. ಅಲ್ಲಿಗೆ ಹೋದ್ಮೇಲೆ ಮಹಾನ್ ಶಿವಭಕ್ತನಾದ ರಾವಣ ತಾನು 9 ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡ್ತೀನಿ ಅಂತ ತಾನು ಸಂಕಲ್ಪವನ್ನ ಮಾಡಿ ಅಷ್ಟೊತ್ತಿಗಾಗಲೇ 6 ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡಿ ಆಗಿತ್ತು. ಇನ್ನು 3 ಕೋಟಿ ಲಿಂಗಗಳು ಬಾಕಿ ಇತ್ತು. ಶ್ರೀರಾಮ ರಾವಣನನ್ನ ಸಂಹಾರ ಮಾಡಿ ವಾಪಸ್ಸು ಆ ರಾಮೇಶ್ವರ ಪ್ರದೇಶಕ್ಕೆ ಬಂದಾಗ, ಭಾರತದ ಆ ನೆಲಕ್ಕೆ ಬಂದಾಗ ಅವನಿಗೆ ಒಂದು ಆತಂಕ ಆಗುತ್ತೆ. ಮಹಾನ್ ಅಖಂಡ ಶಿವಭಕ್ತನಾದಂತಹ ರಾವಣನನ್ನ ನಾನು ಸಂಹಾರ ಮಾಡಿದ್ದೇನೆ, ರಾವಣ ವಧೆಯನ್ನ ಮಾಡಿದ್ದೇನೆ, ಆತ ಶಿವಭಕ್ತ ಅಂತ ಪ್ರಾಯಶ್ಚಿತ್ತಕ್ಕೆ ಶಿವನನ್ನ ಕುರಿತು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಧ್ಯಾನವನ್ನ ಮಾಡ್ತಾ ಹೋಗ್ತಾನೆ. ಆಗ ಈತನ ರಾಮನ ಶ್ರದ್ಧಾಭಕ್ತಿಗೆ ಮೆಚ್ಚಿದಂತಹ ಶಿವ ಅವರಿಗೆ ಪ್ರತ್ಯಕ್ಷರಾಗಿ ವೀರಶೈವ ಧರ್ಮದ ತತ್ವ ಚಿಂತನೆಗಳನ್ನ ಬೋಧಿಸ್ತಾರೆ, ಅವರಿಗೆ ತಿಳಿಸ್ತಾರೆ ಅನ್ನೋದು ಶಿವಗೀತೆಯಲ್ಲಿ ನಾವು ನೋಡಬಹುದಾದಂತ ಶಿವಗೀತೆಯ ರಚನೆಯಲ್ಲಿ ನಾವು ಇದನ್ನ ನೋಡ್ತೇವೆ. ಜೊತೆಗೆ ಸಾಕ್ಷಾತ್ಕರಿಸಿರೋ ಹಾಗೆ ಆ ರಾಮೇಶ್ವರಕ್ಕೆ ಹೆಸರು ಬಂದಿರೋದೇನೆ ರಾಮನಿಂದ ಸ್ಥಾಪಿಸಲ್ಪಟ್ಟ ಈಶ್ವರ. ರಾಮನಿಂದ ಸ್ಥಾಪಿಸಲ್ಪಟ್ಟ ಈಶ್ವರ, ಅಲ್ಲಿ ಏನು ಈಶ್ವರರು ಅವರಿಗೆ ವೀರಶೈವ ಧರ್ಮದ ತತ್ವ ಬೋಧನೆಗಳನ್ನ ಮಾಡ್ತಾರೆ, ಅದಕ್ಕೆ ಮಾರುಹೋದಂತಹ ರಾಮ ಅಲ್ಲಿ ಈಶ್ವರನನ್ನ ಸ್ಥಾಪಿಸಿ ಪೂಜೆಯನ್ನ ಮಾಡ್ತಾ ಶಾಶ್ವತವಾಗಿ ಈಶ್ವರನನ್ನ ಪೂಜೆ ಮಾಡೋದಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ. ಇವತ್ತು ಅತ್ಯಂತ ಪುಣ್ಯಕ್ಷೇತ್ರ ಅಂತ ದಕ್ಷಿಣ ಭಾರತದಲ್ಲಿ ಹೆಸರಾಗಿರುವಂತಹ ರಾಮೇಶ್ವರಂನ ಕಥೆ ಇದು. ಜೊತೆಗೆ ಮುಂದೆ ಬಾಕಿ ಇದ್ದಂತಹ 3 ಕೋಟಿ ಲಿಂಗಗಳನ್ನ ಏನು ರಾವಣನ ಆಸೆ ಇತ್ತು, ಆಮಿಷ ಇತ್ತು, ಅದು ಅಪೂರ್ಣವಾಗಿತ್ತು. ಅದು ರಾವಣ ಪ್ರಾಣ ತ್ಯಜಿಸುವ ಮುಂಚೆ ವಿಭೀಷಣನಲ್ಲಿ ತನ್ನ ಅರಿಕೆಯನ್ನ ಹೇಳಿರ್ತಾನೆ. ರಾವಣನ ಆಸೆಯನ್ನ ಈಡೇರಿಸೋದಕ್ಕೋಸ್ಕರ ವಿಭೀಷಣರು ಸಾಕಷ್ಟು ಯೋಚನೆ ಮಾಡ್ತಾ ಇರ್ತಾರೆ, ಅಣ್ಣನ ಆಸೆಯನ್ನ ಹೇಗಾದ್ರೂ ಈಡೇರಿಸಬೇಕಲ್ಲ ಅಂತ. ಆ ಸಂದರ್ಭದಲ್ಲಿ ವಿಭೀಷಣನಿಗೆ ಸಿಗುವಂತಹ ಪರಮಾಚಾರ್ಯರು ಶ್ರೀ ಜಗದ್ಗುರು ಆದಿ ಜಗದ್ಗುರು ರೇಣುಕಾಚಾರ್ಯರು. ರೇಣುಕಾಚಾರ್ಯರಲ್ಲಿ ತಮ್ಮ ಆ ಒಂದು ಅಭೀಪ್ಸೆಯನ್ನ ಹೇಳ್ಕೊಂಡಾಗ ಅದು ಏಕಕಾಲದಲ್ಲಿ 3 ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡಬೇಕು, ಅದು ಸಾಮಾನ್ಯ ಜನರಿಗೆ ಅಸಾಧ್ಯವಾದಂತ ವಿಚಾರ. ಅದನ್ನ ಪರಿಗಣಿಸಿ ಶ್ರೀ ರೇಣುಕರು
ಈ ಒಂದು ಸಂಕಲ್ಪವನ್ನ ಈಡೇರಿಸುವ ಒಂದು ಕೆಲಸವನ್ನ ಮಾಡ್ತಾರೆ. ಇವತ್ತಿಗೂ ಕೂಡ ಶ್ರೀಲಂಕಾದ ಜಾಫ್ನಾ ಎನ್ನುವ ಕಾಡಿನಲ್ಲಿ ನಾವು ಹೋಗ್ತಾ ಹೋದ್ರೆ ಓದಷ್ಟು ನೋಡದಷ್ಟು, ಇದು ನೋಡಿರುವಂತಹವರ, ಕಂಡಿರುವಂತಹವರ, ಅಧ್ಯಯನ ಮಾಡಿರುವಂತಹವರ, ಸಂಶೋಧನೆ ಮಾಡಿರುವಂತಹವರ ಒಂದು ಲೇಖನದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಶ್ರೀಲಂಕಾದ ಜಾಫ್ನಾ ಪ್ರದೇಶದಲ್ಲಿ ಸಹಸ್ರಾರು ಲಿಂಗಗಳನ್ನ ನಾವು ಕಾಣಬಹುದು. ಆದರೆ ಕಗ್ಗಾಡಿನಲ್ಲಿ ಇನ್ನೂ ಹುಡುಕ್ತಾ ಹೋದಾಗೆಲ್ಲ ಕೋಟಿ ಲಿಂಗಗಳು ಸಿಗೋದ್ರಲ್ಲಿ ಅನುಮಾನ ಇಲ್ಲ. ಅಂಥ ಒಂದು ಕೆಲಸವನ್ನ, ಸಾಧನೆಯನ್ನ ಮಾಡಿದಂಥವರು ಶ್ರೀ ಜಗದ್ಗುರು ರೇಣುಕರು. ಯಾಕೆ ಈ ಪ್ರಸಂಗ ಅಂದ್ರೆ, ಪುರಾತನ ಕಾಲದಲ್ಲಿ, ಪುರಾಣದ ಕಾಲದಲ್ಲಿಯೇ ಇದ್ದಂತಹ ಧರ್ಮ, ವೀರಶೈವ ಧರ್ಮ ಚಿಂತನೆಗಳು, ಸಿದ್ಧಾಂತ ಶಿಖಾಮಣಿಯ ತತ್ವ ಚಿಂತನೆಗಳು, ಧರ್ಮ ಬೋಧನೆಗಳು ಅಂತ. ನಮ್ಮಲ್ಲಿ ಇತಿಹಾಸದಲ್ಲಿ ಆದ್ರೆ ನಮಗೆ ಆಧಾರಗಳು ಸಿಕ್ಬಿಡ್ತವೆ. ಶಾಸನಗಳು, ಓಲೆಗರಿಗಳು, ತಾಳೆಗರಿಗಳು ಇತ್ಯಾದಿ ಇತ್ಯಾದಿಯಾಗಿ ನಮಗೆ ಒಂದಷ್ಟು ದಾಖಲೆಗಳು ಸಿಗ್ತವೆ. ಆದ್ರೆ ಪುರಾಣದ ಹಿನ್ನೆಲೆಗೆ ಹೋದಾಗ, ವೇದ ಆಗಮಗಳ ಕಾಲಕ್ಕೆ ಹೋದಾಗ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಮಗೆ ಈ ದಾಖಲೆಗಳು ಸಿಗೋದು. ರಾಮಾರಥವೇ ಅನುಮಾನ, ಕಟ್ಟುಕತೆ ಅಂತ ಹೇಳೋರಿಗೆ ಇತ್ತೀಚಿನ ಸಂಶೋಧನೆಯಿಂದ ತಮಗೆಲ್ಲ ತಿಳಿದಿದೆ, ದ್ವಾರಕೆ ನೀರಿನಲ್ಲಿ ಮುಳುಗಿರೋದು, ಹಾಗೇನೆ ಭಾರತದ ರಾಮೇಶ್ವರಂನಿಂದ ಶ್ರೀಲಂಕಾಗೆ ಆ ಸೇತುವೆಯನ್ನ ಕಟ್ಟಿರುವಂತದ್ದು ಸಂಶೋಧನೆಯಿಂದ ಈಗಾಗಲೇ ಸಿಕ್ಕಿರುವ ಆಧಾರಗಳು ನಮಗೆ ಗೊತ್ತಿದೆ. ಹೀಗಾಗಿ ಇವೆಲ್ಲವೂ ಕೂಡ ಹಿಂದೆ ಆಗಿ ಹೋಗಿರುವಂತಹ ಘಟನೆಗಳೇ ಆಗಿದ್ದಾವೆ. ನಮ್ಮ ಸಿದ್ಧಾಂತ ಶಿಖಾಮಣಿಯ ಇತಿಹಾಸವನ್ನ ನೋಡ್ತಾ ಹೋದ್ರೆ ಅದು ಪುರಾತನ ಕಾಲಕ್ಕೆ, ಅನಾದಿ ಕಾಲದಲ್ಲಿ ಇದ್ದಂಥದ್ದು ಈ ಒಂದು ಸಿದ್ಧಾಂತ ಶಿಖಾಮಣಿಯ ತತ್ವ ಬೋಧನೆಗಳು ಅನ್ನೋದು ನಿಶ್ಚಲವಾಗಿ ಇರುವಂಥದ್ದು. 12ನೇ ಶತಮಾನದ ಬಸವಾದಿ ಶರಣರು ಇದೇ ವೀರಶೈವ ಲಿಂಗಾಯತ ತತ್ವ ಸಿದ್ಧಾಂತಗಳನ್ನ ಜನಸಾಮಾನ್ಯರಿಗೆ ಹೊಸ ರೂಪನ್ನ ಕೊಟ್ಟು ಪರಿಚಯಿಸುವಂತಹ ಒಂದು ಕೆಲಸವನ್ನ ಮಾಡಿರುವಂಥದ್ದು ನಮಗೆ ಅತ್ಯುತ್ತಮವಾಗಿ ದಾಖಲೆಗಳ ಸಮೇತ ಸಿಗುವಂಥದ್ದು. ಒಂದು, ಭಾಷೆಯ ದೃಷ್ಟಿಯಿಂದ ವಚನಗಳು ಸರಳವಾಗಿ, ಸುಲಭವಾಗಿ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಇಲ್ಲಿಯ ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ನೆಲೆಗಟ್ಟಿನಲ್ಲಿ ರಚನೆಯಾಗಿರುವಂತಹ ವಿಶೇಷ. ಹಾಗಾದ್ರೆ ಅದೇ ಅಷ್ಟಾವರಣಗಳನ್ನ, ಅದೇ ಪಂಚಾಚಾರಗಳನ್ನ, ಅದೇ ಷಟ್ಸ್ಥಲಗಳನ್ನ, ಅದೇ ಧರ್ಮ ಸಿದ್ಧಾಂತಗಳನ್ನ ಹೇಳಿದಂತಹ ಸಿದ್ಧಾಂತ ಶಿಖಾಮಣಿ ಯಾಕೆ ಜನಗಳಿಗೆ ವಚನಗಳಷ್ಟು ತಲುಪಲಿಲ್ಲ ಅಂದ್ರೆ, ಭಾಷೆಯ ತೊಡಕೆ ಹೊರತು ಅದು ತತ್ವ ಚಿಂತನೆಗಳ ತೊಡಕಲ್ಲ. ನಮ್ಮೆಲ್ಲರಿಗೂ ಅರಿವಿರೋ ಹಾಗೆ ಪ್ರಾಚೀನ ಕಾಲದಿಂದ ಹಲವಾರು ಪ್ರಾದೇಶಿಕ ಭಾಷೆಗಳು ಭಾರತದಲ್ಲಿ ಇರುವಂಥದ್ದು.